ಎಲ್ಲ ಗಣ್ಯರಿಗೂ ಹಾಗೂ ಶಿಕ್ಷಕ ವೃಂದವರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಹಾಗೂ ಎಲ್ಲ ಪೋಷಕರಿದ್ದವರಿಗೂ 80ನೇ ದಿನಾಚರಣೆಯ ಅಂಗವಾಗಿ ಶುಭಾಶಯವನ್ನು ಕೋರುತ್ತಿದ್ದೇನೆ. ಮಕ್ಕಳೇ, ನಾವೆಲ್ಲರೂ 7th ನಾವು ನಾಟಕ ಮಾಡಬೇಕಾದ್ರೆ ಮಾತಾಡ್ಲಿಕ್ಕೆ ಭಯ ಆಗಿ ಸ್ಟೇಜಿಂದ ಕೆಳಗೆ ಬೀಳಕ್ಕಾಗಿದ್ದೆ ನಾನು ಒಂದು ಟೈಮಲ್ಲಿ. ಇವತ್ತು LKG ಮಕ್ಕಳು ಡ್ಯಾನ್ಸ್ ಮಾಡ್ತವೆ, UKG ಮಕ್ಕಳು ಡ್ಯಾನ್ಸ್ ಮಾಡ್ತವೆ. ಆ ಥರ ಧೈರ್ಯ ಮಕ್ಕಳಲ್ಲಿ ಬರಬೇಕು, ಮನೋಭಾವನ ಮೂಡಿಸ್ಬೇಕು. ಎಲ್ಲರೂ ಕೂಡ ಒಬ್ರು ಅಂತ ಅಲ್ಲ, ಎಲ್ಲರಿಗೂ ಆ ಭಾವನೆ ಬರಬೇಕು. ಎಲ್ಲರೂ ಒಂದಾಗಬೇಕು, ಎಲ್ಲ ಒಂದೇ ಥರ ದುಡ್ಡು ಸಂಪಾದನೆ ಮಾಡೋ ರೀತಿಯಲ್ಲಿ ಇದನ್ನು ಹಂಚಿತಿನ ಮಟ್ಟಕ್ಕೆ ಕಲ್ತ್ಕೋಬೇಕು ಮಕ್ಕಳು. ಯಾವಾಗಲೂ ನಾನು ನಂದೋನಂದನ್ನ ಬಿಡಬೇಕು ಮಕ್ಕಳೇ. ಪ್ರತಿಯೊಬ್ಬರು ನಮ್ಮವರು ಕಾಣಬೇಕು. ಯಾವಾಗಲೂ ಕೂಡ ಅಷ್ಟೇ, ನನ್ನ ಜೀವನ ತುಂಬಿದ್ರೆ ಸಾಕು, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನ ನನ್ಗೆ ಯಾಕೆ ನಮ್ಮ ಮೌನ ಇರಬಾರ್ದು ಮಕ್ಕಳೇ. ಯಾವುದೇ ರೀತಿಯಾಗಲಿ, ಯಾವುದೇ ಸಹಾಯ ಆಗಲಿ, ಎಲ್ಲ ಹೊಂದಾಣಿಕೆಯಿಂದ ಬದುಕಬೇಕು. ಯಾವುದೇ ಮುಂದಿನ ದಿನಗಳಲ್ಲಿ ನೀವು ಯಾವ್ದಾದ್ರು ಒಳ್ಳೆ ವೃತ್ತಿಗೆ ಹೋದ್ರೆ ಕಿತ್ತು ತಿನ್ನುವಂತ ವೃತ್ತಿ ಯಾವುದೇ ಕಾರಣಕ್ಕೆ ಹೋಗ್ಬಿಡಿ ಮಕ್ಕಳೇ. ಹೋದ್ರೂ ಕೂಡ ಆಸೆಗೆ ನಿಮ್ಗೆ ಏನ್ ಸಂಬಳ ಕೊಡುತ್ತೆ ಅದ್ರ ಬದುಕೋ ದಾರಿ ಮಾಡ್ಕೊಳ್ಳಿ. ಇವತ್ತು ನಮ್ಮ ಸರ್ಕಾರ ಸಿಕ್ಕಿದೆ, ದೇಶ ನಿಮಗೆ ಎಲ್ಲ ಸೌಕರ್ಯ ಇದೆ. ಇದ್ರೂ ಕೂಡ ಅಧಿಕಾರಿಗಳಾಗ್ಲಿ, ಕೆಲವು ರಾಜಕಾರಣಿಗಳಾಗ್ಲಿ ಕೆತ್ತದಿಂದ ಮಟ್ಟಕ್ಕೆ ಬೆಳೆದಿದ್ದಾರೆ. ಆಯ್ತಾ? ಆ ರೀತಿ ಬದುಕನ್ನ ಈ ನಮ್ಮ ಸಂಸ್ಥೆ, ನಾವು ಬೇರೆ ಕಡೆಗೆಲ್ಲ ಹೇಳಕ್ ಹೋಗೋದು ಬೇಡ. ನಮ್ಮ ಸಂಸ್ಥೆಯಿಂದ ಆ ತರ ನಮ್ಮಲ್ಲಿರುವಂತ ಮಕ್ಕಳಲ್ಲಿ ಯಾವುದೇ ಮನೋಭಾವದ ಆಸೆ ಆಗ್ಲಿ, ಆಕಾಂಕ್ಷೆ ಆಗ್ಲಿ ಬರಬಾರ್ದು. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗೆ ಒಳ್ಳೆ ಹೆಸರು ತರುವಂತ ಮಕ್ಕಳು ಬೆಳೀಲಿ, ಒಳ್ಳೆ ವಿದ್ಯಾವಂತರಾಗಿ, ಒಳ್ಳೆ ಬುದ್ಧಿವಂತರಾಗಿ, ತಂದೆ ತಾಯಿಗಳಿಗಾಗಿ, ಪೋಷಕರಿಗಾಗಿ, ಗುರುಗಳಿಗೆ ಆಗಲಿ ಗೌರವನ ಕೊಡುವಂತ ಮಕ್ಕಳು ಒಳ್ಳೆ ರೀತಿ ಬದುಕಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ರೆ ಜೈ ಭಾರತ.